ಆಕ್ಚುಲಿ ಬನ್ನಿ, ಇವತ್ತು ನಾನು ಬಂದಿರೋದು ನಮ್ಮ ಅಣ್ಣಂಗೆ ಗೊತ್ತಿಲ್ಲ. ಬನ್ನಿ, 5 ಗಂಟೆ ಟೈಮ್ ಎಷ್ಟು ಇವಾಗ ಅಂತ ಅಂದ್ರೆ 5 ಆಗಿದೆ. ಇವಾಗ ನಾನು ನಮ್ಮ ಅಣ್ಣ ಮನೆ ಹತ್ರ ಬಂದಿದ್ದೀನಿ. ನೋಡೋಣ ಬನ್ನಿ, ಅವ್ನಿಗೆ ಕಾಲ್ ಮಾಡೋದು ಏನಂತ ಹೇಳ್ತಾನೆ ನೋಡೋಣ. ಎಲ್ಲಿದ್ಯಾ? ನಿಮ್ ರೂಮ್ ಹತ್ರ ಇದ್ದೆ ಗುರು. ನಾನು ಬಾ ಗುರು, KR ಮಾರ್ಕೆಟ್ ಹೊಟ್ಬರೋಣ. ಎಷ್ಟಾಗುತ್ತೆ? ಸರಿ ಬಾ ಗುರು, ಆಯ್ತು. ಏನ ಗುರು ಹೀರೋ ತರ ಕಂತ ಹೀರೋ? ಶೂ ಅಣ್ಣಪ್ಪ ನಮ್ಮ ಅಣ್ಣವ ಹಂಗವೇ. ಯಾವ ಗಾಡಿ ಹೋಗೋದು? ನಿನ್ ಗಾಡಿಲಿ ಹೋಗೋದು ನನ್ ಗಾಡಿಲಿ ಹೋಗೋದ? ನಿಂದೆ ಸರಿ ಗುರು. ನೀನ್ ತಾನು ಗಾಡಿ ಓಡಿಸೋದು? ವಿಡಿಯೋ ಮಾಡೋದು ನಾನು, ಗಾಡಿ ಓಡಿಸೋದು ನೀನು. ಬ್ರೇಕ್ ಆಯ್ತಾ ಗಾಡಿಲಿ? ಬ್ರೇಕ್ ಇದೆ ಗಾಡಿಲಿ. ಯಾವ ಗಾಡಿ ತಾತಿ ಅಂತ ನಿಂದಿದೆ ಗುರು. ನಿನ್ ಗಾಡಿ ನಿನ್ಗೆ ಸರಿ ಗುರು, ನಮ್ ಗಾಡಿ ನಿಂಗೆ ಸೆಟ್ ಆಗಲ್ಲ. ಅದಕ್ಕೇನೆ ನಮ್ಮಂತರ ಅಯ್ಯ ಬಸ್ ಇದ್ದಂಗೆ, ನೀನೊಂಥರ ಇದು ರಾಯಲ್ ಎಂಪ್ಲಾಯ್ಡ್ ಇದ್ದಂಗೆ. ಏನ್ ಹುಡುಕ್ತಿದ್ದಿಲ್ಲ ಅಂತ ಕದಿದ್ಕೊಂಡು ಹೋಗೋರಿ ಅಂತ? ಅಲ್ಲ ಮರೆಯ, ಡಿಕ್ಕಿಲ ದುಡ್ಡು ಇಡ್ತೀಯಲ್ಲ ಮರೆಯ. ಗಾಡಿ ಸೈಡ್ ಯಾರು ಗಾಡಿ ಮುಟ್ಟಲ್ಲ ತಾನೆ? ಎಲ್ಲ ಹಾಕ್ಬೋದು. ಹಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಗಣಿನ. ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ ಅಂದ್ರೆ KR ಮಾರ್ಕೆಟ್. ನಾನು ಮತ್ತೆ ನಮ್ಮ ಅಣ್ಣ. ನಾನು ಮನೆಯಿಂದ ಬಂದು ನಮ್ಮ ಅಣ್ಣನ 5 ಗಂಟೆಗೆ ಎಬ್ಬಿಸ್ಕೊಂಡು, ಇವನ್ ನಮ್ಮ ಅಣ್ಣ ಕಾಣ್ದಾನೆ ನನ್ನ ಗೆಳೆಯ ಫ್ರೆಂಡ್ ಎಲ್ಲ ಇವನೇ. ಬನ್ನಿ ಮತ್ತೆ KR ಮಾರ್ಕೆಟ್ ಏನೇನೆಲ್ಲ ಸಿಗುತ್ತೆ ಎಲ್ಲ ನಿಮ್ಗೆ ತೋರಿಸ್ತೀನಿ. ಎಷ್ಟೆಷ್ಟು ಫ್ರೈಟ್ ಸಿಗುತ್ತೆ ಅದನ್ನು ತೋರಿಸ್ತೀನಿ ಕೂಡ. ಬನ್ನಿ ಮತ್ತೆ ಮುಂದೆ ಹೋಗೋಣ. ತುಂಬಾ ಜನ ಏನಾರ ಫಂಕ್ಷನ್ ಇದ್ರೆ, ಎನಿಥಿಂಗ್ ಏನಾರ ಬೇಕು ಅಂದ್ರೆ ಇಲ್ಲಿಗೆ ಬರ್ತಾರೆ KR ಮಾರ್ಕೆಟ್ಗೆ. ಅದೇ ಬೆಳಿಗ್ಗೆ ಟೈಮ್ ಮಾತ್ರ ಬರ್ಬೇಕು ಅಲ್ವಾ ಗುರು? ಹೌದು. ಇಲ್ಲ ಅಂತಂದ್ರೆ ಮತ್ತೆ ರೈಟ್ ಜಾಸ್ತಿ ಆಗುತ್ತೆ ಅಷ್ಟೇ. ಅಲ್ಲ, ರೈಟ್ ಜಾಸ್ತಿ ಆಗುತ್ತಾ ಟ್ರಾಫಿಕ್ ಜಾಸ್ತಿ ಆಗುತ್ತಾ? ಟ್ರಾಫಿಕ್ ಜಾಸ್ತಿ ಆಗುತ್ತೆ, ರೇಟ್ ಜಾಸ್ತಿ ಆಗುತ್ತೆ. ಎಲ್ಲಿಂದ ಕರ್ಕೊಂಡೋಗ್ತೀನಿ ನನ್ನ? ನಿನ್ನ ಫ್ಲವರ್ ಮಾರ್ಕೆಟ್ ಕರ್ಕೊಂಡ್. ಫ್ಲವರ್ ಹೋಗೋದಾ? ಫ್ಲವರ್ ಮಾರ್ಕೆಟ್. ಇಲ್ಲಿ ಕ್ಯಾಪ್ಸಿಕಮ್, ಕ್ಯಾರೆಟ್ ಎಲ್ಲ ಮಾರ್ತಿದ್ದಾರೆ. 1 kg ಬರೀ 20 ರೂಪಾಯಿ. ಮೂಲಂಗಿ ಕ್ಯಾರೆಟ್ ಕೆಜಿಗೆ 30 ರೂಪಾಯಿ. ಬೀನ್ಸ್ ಅಷ್ಟೇ ಕೆಜಿಗೆ 60 ರೂಪಾಯಿ. ಹೂ ಮಾರ್ತಾವ್ರಿ ಇಲ್ಲಿ. ಕ್ಯಾಪ್ಸಿಕಮ್ ಕೆಜಿಗೆ 10 ರೂಪಾಯಿನಾ? ನೋಡಿ ಫ್ರೆಂಡ್ಸ್, ಎಲ್ಲ ಹೂ ಮಾರ್ತಿದ್ದಾರೆ. ಕೇಳಿಸ್ಕೊ ಎಷ್ಟು ಐಟ್ ಅಂತ ಕೇಳೋಣ. ನೋಡಿ ನಮ್ಮ ಅಣ್ಣ ಎಲ್ಲ ಕರ್ಕೊಂಡು ಹೋಗ್ತಾನೆ, ಫಾಲೋ ಮಾಡ್ಕೊಂಡು ಹೋಗೋಣ ಎಲ್ಲ ಕಡೆನೂ. KR ಮಾರ್ಕೆಟ್ ವಿಡಿಯೋ ಮಾಡೋದೇ ಕಷ್ಟ ಗುರು. KR ಮಾರ್ಕೆಟ್ ವಿಡಿಯೋ ಮಾಡೋದೇ ಕಷ್ಟ. ಜರ ಯಾವಾಗ ಫೋನ್ ಕಿತ್ಕೊಳ್ತೀರ ಅಂತ ಹೇಳಿಕ್ ಆಗಲ್ಲ. ಆದ್ರೂ ಒಂದು ಧೈರ್ಯದಲ್ಲಿ ಬಂದಿದ್ದೀನಿ ನಾನು. ಎಲ್ಲಿಗೀಗ? ಡೆಕೋರೇಷನ್ ಸಿಗುತ್ತೆ ಬಾ. ಡೆಕೋರೇಷನ್ ಆ ಕಡೆ ಸಿಗುತ್ತೆ ಬಾ. ಇದು ಮದುವೆಗೆಲ್ಲ ಯೂಸ್ ಮಾಡ್ತಾರಲ್ಲ. ಕಮಲದ ಹೂವು, ತಾವರೆ ಹೂವು, ತರದ ಬಿಡಿ ಬಿಡಿ ಹೂಗಳು. ರೋಜಾ, ಇಷ್ಟು ತರ ರೋಜಾ ಇದೆ ನೋಡಿ ಇಲ್ಲಿ. ರೆಡ್ ರೋಜಾ, ವಾವ್, ಅಮೇಜಿಂಗ್. ರೋಜಾ ಇದೆ ನೋಡಿ. ತುಂಬಾ ಜನ ಹೂವೆಲ್ಲ ಮಾಡ್ತಾರಲ್ಲ, ಹಾರ ಎಲ್ಲ ನನ್ನ ಪ್ರಕಾರ ಇಲ್ಲೇ ಪರ್ಚೇಸ್ ಮಾಡ್ತಾರೆ ಅನ್ಸುತ್ತೆ. ಫ್ಲವರ್ ಡೆಕೋರೇಷನ್ ಏನಾದ್ರು ಫ್ಲವರ್ ಡೆಕೋರೇಷನ್ ಇದೆಲ್ಲ ಫ್ಲವರ್ ಡೆಕೋರೇಷನ್. ಮದುವೆ ಇದ್ರೆ, ಏನೋ ಒಂದು ಶೂಟಿಂಗ್ ಇದ್ರೆ ಇಲ್ಲಿಂದ ತಗೊಂಡೋಗೋದು. ರೈಟ್ ಎಷ್ಟು ಅಂತ ಗೊತ್ತಿಲ್ಲ, ಕೇಳಿಲ್ಲ. ಮತ್ತೆ ರೈಟ್ ಎಲ್ಲಿ ಕೇಳಿದ್ರೆ ತಗೋಬೇಕು ಅಂತ ಅಂದ್ಬಿಟ್ಟು ರೈಟ್ ಕೇಳಿಲ್ಲ. ನೋಡಿ ಫುಲ್ ಇದೆಲ್ಲ ಬರೀ ಹೂ ಮಾರ್ಕೆಟ್. ಫುಲ್ ಇದು ಎಷ್ಟು ತರ ಹೂ ಬೇಕು ನಿಮ್ಗೆ? ಏನ್ ಗುರಿದು ಹೂಗಳು ರಾಶಿನೇ ಐತಲ್ಲ ಮರ. ಫುಲ್ ಎಲ್ಲ ಕಂತೆ ಲೆಕ್ಕನೆ, ಕಟ್ ಲೆಕ್ಕನೆ ಫುಲ್. ಅರೆ ಹೂವು ಎಲ್ಲಿ ನೋಡಿದ್ರಿ ಹೂವು. ರೈತ ಜನ ಸಾಂಗ್ ಐತಲ್ಲ, ಹೂವ ರೋಜಾ ಹೂವ
ಹೂವೇ ನನ್ನ ಜೀವ ಅಂತ. ಚೆಂಡು ಹೂವು, ಚೆಂಡು ತಾನೇ ಇದು? ಎಷ್ಟು ತರ ಇದೆ ಚೆಂಡು? ಚೆಂಡು ಅಲ್ಲ ಅದು, ಸೇವಂತಿಗೆ. ಎಷ್ಟು ಕಂತೆ? ಎಷ್ಟು ಇದು ಫುಲ್ಲು ಕಟ್ಟು? ಒಂದು 100 ರೂಪಾಯಿ. ಒಂದು ಕಂತೆ, ಒಂದು ಕಟ್ಟು ಫುಲ್ 100 ರೂಪಾಯಿ. ಎಷ್ಟು ತರ ಕಲರ್ ಇದೆ ನೋಡಿ. ಒಂದು ಬಂಚ್ ಒಂದು 300 ರೂಪಾಯಿ. ಇದು ಇನ್ನೊಂದು ಗುರಿದು ಹೆಸರು ಗೊತ್ತಿಲ್ಲ ನನಗೆ, ಆಕ್ಚುಲಿ ತೋರ್ಸ್ಕೊಯ್ತೀನಿ ಅಷ್ಟೇನೆ. ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಒಂದ್ ಕಡೆ ಎಲ್ಲ ಗುರು, ಈ ಕಡೆಗೂ ಅದೇ ಇದೆ. 100 ರೂಪಾಯಿ. ಎಷ್ಟಣ ಇದು? 100 ರೂಪಾಯಿ ಕಟ್ಟಿಗೆ. ಅಣ್ಣ ಏನಂತಾರೆ ಇದಕ್ಕೆ? ಗ್ಲಾಸ್. ಈ ಕಡೆಗೂ ಇದೆ. ಯಾವ್ದು ಗುರುಶನ್ ದಪ್ಪ ಆಯ್ತು ಹೂ ಇದು? 40 ರೂಪಾಯಿ ಕಟ್ಟ ನೋಡಿದ್ರು ಎಲ್ಲ ಅಣ್ಣ. ಒಂದೊಂದ್ ಕಟ್ ಎಲ್ಲ ಸೇಮ್ ರೇಟ್ ಎಲ್ಲಾನು. ಓಕೆ ನೋಡಿ ಫ್ರೆಂಡ್ಸ್, ಡೆಕೋರೇಷನ್ ಗೆಲ್ಲ ಯೂಸ್ ಮಾಡ್ತಾರಲ್ಲ, ಬೊಕ್ಕೆ ಗಿಕ್ಕೆ ಅಂತ. ಒಂದ್ ಕಟ್ಟು ಅಣ್ಣ ಎಷ್ಟು ಪೀಸ್ ಬರ್ತದೆ? ಒಂದ್ ಕಟ್ಟಿಲ್ಲ 3 ಪೀಸ್ ಬರ್ತದ? 10 ಪೀಸ್ ಬರ್ತದೆ, 40 ರೂಪಾಯಿ. ಓಕೆ, ಇನ್ನು ಕ್ವಾಲಿಟಿ 80 ರೂಪಾಯಿ. ಇಲ್ಲಿದೆ ಕ್ವಾಲಿಟಿ ಅದು? ಅದು 80 ರೂಪಾಯಿ, 40 ರೂಪಾಯಿ. ಇದು 40 ರೂಪಾಯಿ, ಅದು 80 ರೂಪಾಯಿ. ಸೂಪರ್, ಒಳ್ಳೇದಾಗ್ಲಿ ಅಣ್ಣ ನಿಮ್ ವ್ಯಾಪಾರಕ್ಕೆ. ಖುಷಿ ಆಯ್ತು ಅಣ್ಣ. ನಿಮ್ಗೂ ಸೇಮ್ ರೇಟ್ ಏನಾ? ಕ್ವಾಲಿಟಿ ಇದೆ, ಟಾಪ್ ಕ್ವಾಲಿಟಿ. ಹಾ, ರೇಟ್ ಹೇಳ್ತೀವಿ. ಓಕೆ. ಹಂಗೆ ಇರ್ಬೇಕು, ಬಿಸ್ನೆಸ್ ಫ್ರೆಂಡ್ ಅಷ್ಟೇ. ಸೂಪರ್, ಚೆನ್ನಾಗಿ ವ್ಯಾಪಾರ ಆಗ್ಲಿ ಅಣ್ಣ ಇಬ್ರಿಗೂ. ಓಕೆ. ಏ ಗುರು, ಯಾವ ಗುರು ಇದು? ಡೆಕೋರೇಷನ್ ಇದು ಸೇವಂತಿಗೆ ಇದು 200 ರೂಪಾಯಿ. ದಪ್ಪ ಐತಲ್ಲ ಗುರು ಇದು? ಪಾರಂ ಗಿಡ, ಅದು ಪಾರಂ ಗಿಡನ ಇದು? ಯಾರು ಗೊತ್ತು? ಇಲ್ಲಿ ನೋಡಿ ಗುರು, ಎಷ್ಟು ಡೆಕೋರೇಷನ್ ಹೋಗಿದೆ ಅಂತ. ಅದೇ ನೀವು ಲೇಟ್ ಜಾಸ್ತಿ ಇರುತ್ತೆ ಕಾಸು ಇದ್ರದ್ದು. ಬಟ್ ಈ ಪ್ರೆಸೆಂಟ್ ಗೆ ನಿಮ್ಗೆ ಒಂದು ಒಳ್ಳೆ ಕ್ವಾಲಿಟಿ ಹೂ ಬೇಕು ಅಂತ ಅಂದ್ರೆ 70 ರೂಪಾಯಿ. 10 ಪೀಸ್ 70 ರೂಪಾಯಿ ಇದ್ದಾರಲ್ಲ ಅಣ್ಣ. ಏನ್ ಹೆಸರೇನ ಹೂಂದಿದು? ಕಾರ್ನೇಷನ್. ಹೆಂಗೆ ಒಂದು ಇದು ಒಂದ್ ಇದಕ್ಕೆ ನೋಡ್ಬೋದ ಮುತ್ಕೊಂಡು ಅಣ್ಣ? ಹೆಸರೇನ ಕಾರ್ನೇಷನ್? ಒಂದ್ ಇದಕ್ಕೆ 150 ರೂಪಾಯಿ. ಓಕೆ, ಯಾವುದೇ ಕಲರ್ ತಗೊಂಡ್ರು ಇಲ್ಲಿ ಈ ತರ ಒಂದು ಪ್ಯಾಕ್ ಮಾಡಿ ಕೊಡ್ತಾರೆ. ಪ್ಯಾಕ್ ಇರ್ತದೆ ಮೊದ್ಲೇನೆ. 150 ರೂಪಾಯಿ. ಸೂಪರ್, ಒಳ್ಳೇದಾಗಿದೆ. ಅಣ್ಣ ನಿಮ್ದೇ ಇದು? ಅಣ್ಣ ಎಷ್ಟು ಫುಲ್? ಇಷ್ಟು ಇದು ಎಷ್ಟು ಫುಲ್? 120. ಓಕೆ, ಒಂದೇ ಕಲರ್ ಇರೋದು ನಿಮ್ಮ ಹತ್ರ? 2 ಕಲರ್ ಇದೆಯಾ? ಕಲರ್ ರೋಜಾ ಹೂಗಳು. ಅಣ್ಣ ಎಷ್ಟು ಪ್ರೈಸ್ ಅಣ್ಣ ಇದಕ್ಕೆ? ಯಾವುದೇ ಕಲರ್ ತಗೊಂಡು 120. ಎಲ್ಲಿ ನೋಡಿದ್ರು ಬರೀ ಡೆಕೋರೇಷನ್ ಹೂಗಳು, ಬರೀ ಕಲರ್ ರೋಜಾ ಹೂಗಳು, ಸಾವಂತಿಗೆ, ಚೆಂಡು ಹೂವು. ರೋಡ್ ಎಲ್ಲ ಹಾಕೊಂಡ್ಬಿಟ್ಟವ್ರ? ಹಾ ಸರ್, ಜಾಗ ಸರ್ ಇಲ್ಲಿ ಮೇಂಟೈನ್ ಮಾಡ್ತಾರೆ ಅಂತ ನನ್ನ ಪ್ರಕಾರ. ನೋಡಿ ಇಲ್ಲಿ ಬಸ್ ಹೋಗ್ಲಿಕ್ಕೆ ಜಾಗ ಮಾಡ್ತಾರೆ ನೋಡಿ ಇಲ್ಲಿ. ಎಲ್ಲಿ ಅಂತ ನೋಡೋದಾದ್ರು ಕಣ್ಣು ತುಂಬ್ಕೊಳಕ್ ಆಗ್ತಿಲ್ಲ ಆಗ್ತದೆ. ನೀವು ಮಾರಕ್ ಬಂದ್ರೆ ತಗೊಳಕ್ ಬಂದಿರೋದ? ಮಾರದ್ರ? ಎಲ್ಲ ಖಾಲಿನಾ? ಇದ ನಿಮ್ದು ಯಾವ್ದು? ಓಕೆ, ಏನ್ ಬೆಳೆದಿರೋದು ನೀವೇನ? ಇದು ಎಲ್ಲಿಂದ ಬಂದಿರೋದು ನೀವು? ಹೊಸಕೋಟೆಯಿಂದ ಮಾರ್ಲಿಕ್ಕೆ ಬಂದಿರೋದು. ಡೈರೆಕ್ಟ್ ಸೇಲಿಂಗ್ ನಿಮ್ದು. ಒಳ್ಳೇದಾಗ್ಲಿ ನಮ್ ವ್ಯಾಪಾರಕ್ಕೆ. ಇಪ್ಸೋ ನೀವೇ ಬೆಳೆದಿರೋದು ಇದು ಊರ? ಇದೇ ವ್ಯಾಪಾರ ನಿಮ್ದು? ಒಳ್ಳೇದಾಗ್ಲಿ ನಿಮ್ ವ್ಯಾಪಾರ ಕಣ. ಹಾ ಅಣ್ಣ, ಇದು ಸೇವ್ ಅಂದ್ರೆ ಅದು ಎಷ್ಟು ಪ್ರೈಸ್ ನಿಮ್ದು? ಒಂದು 200 ರೂಪಾಯಿ ಒಂದು ಇದಕ್ಕೆ ಕಟ್ಟಲ್ಲ ಅದು? ಒಂದ್ ಕಟ್ಟಿಗೆ 200 ರೂಪಾಯಿ. ಇದೊಂದು ಕಟ್ಟಿಗೆ ಇಪ್ಸ ಅಂತ ಹೆಸರು. ಇದು ಏನ ಇದೇನು ಗುರು ಇದು ಅಣ್ಣ? ಹೆಸರು ಎಂತಿದ್ರದ್ದು? ಬ್ಲೂ ರೈಜಿ. ಇದ್ರ ಹೆಸರು ಬ್ಲೂ ರೈಜಿ ಅಂತ. ಅಣ್ಣ ಎಷ್ಟಿದೆ ಒಂದ್ ಕಂತೆ? 50 ರೂಪಾಯಿ ಒಂದ್ ಕಂತೆ. ಇದು ಬ್ಲೂ ರೇಜಿ. ಪಿಂಕ್ ಡೇಜಿನ ಒಂದ್ ಅಣ್ಣ ಬ್ಲೂ ರೇಜಿ ಅಂತ ಹೇಳಿದ್ರು. ಇದು ಬಂದು ಬ್ಲೂ ಡೇಜಿ. ಓಕೆ, ಇದು ಬಂದು ತಪ್ಪು ಇದು ಬ್ಲೂ ಡೇಜಿ. ಇದು ಬಂದು ಪಿಂಕ್ ಡೇಜಿ. ಸ್ವಲ್ಪ ಸೇಮ್ ನೋಡ್ರಿ, ಕಲರ್ ಒಂದೇ ತರ ಇದೆ, ಸೇಮ್ ಕಲರ್ ಇದೆ. ಓಕೆ, ಎಷ್ಟು ಬೈದು? 50 ರೂಪಾಯಿ ಅಂತ ಕಾಣ್ತಾ ಇಲ್ಲ? ಅದು
ವೈಟ್ ಡೇಜಿ, ರೆಡ್ ಡೇಜಿ, ಯೆಲ್ಲೋ ಡೇಜಿ. ಯಾವುದು? ವೈಟ್ ಡೇಜಿ, ವೈಟ್ ಡೇಜಿ, ರೆಡ್ ಡೇಜಿ, ರೆಡ್ ಡೇಜಿ, ಯೆಲ್ಲೋ ಡೇಜಿ. ಯೆಲ್ಲೋ ಡೇಜಿ. ಓ, ಎಲ್ಲ ಸೇಮ್ ರೇಟೇನಾ? ಇದು ₹80 ಅದು. ಇದೆ ಸೇನು ಸಂಪಿಗೆ. ಇದು ಕ್ರಿಸಾಂಥಮಮ್. ಕ್ರಿಸಾಂಥಮಮ್. ಕಿಶಾಂತಮಮ್. ಇದೊಂದು ಕಿಶಾಂತಮಮ್ ಅಂತ. ಇದು ಟ್ಯೂಬ್ರೋಜಾ. 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 ಹಾ, ಓಕೆ. ಶಾರ್ಟ್ ರಜನಿಗಂಧ. ಸ್ಯಾಟ್ ರಜನಿಗಂಧ. ಯಾವ್ದು? ರಜನಿಗಂಧ. ರಜನಿಗಂಧ. ಇದೇನಪ್ಪ ಇದು? ಆರ್ಕಿಟೋ. ತಗೋಬೋದಾ? ಜೈ RCB. ಆರ್ಕಿಟ್. ಎಷ್ಟು ಪ್ರೈಸ್ ಇದು? ₹400 ಪ್ರೈಸ್ ಇದ್ರದ್ದು. ನೋಡೋದು ಒಂಥರ ಪ್ಲಾಸ್ಟಿಕ್ ತರ ಕಾಣಿಸ್ತದಲ್ಲ. ಓಕೆ, ನ್ಯಾಚುರಲ್ ಪ್ಲಾಸ್ಟಿಕ್ ಹೂವಲ್ಲ ಇದು. ನ್ಯಾಚುರಲ್. ಅದೇ ನ್ಯಾಚುರಲ್ ಇದು. ಅದೇ ನೋಡ್ರಂಗ್ ಕಾಣಿಸುತ್ತೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ನಮ್ದು ಗಣೇಶ್ ಸ್ಪಾಟ್ಲೈಟ್ ಅಂತ ಇದೆ, ಯೂಟ್ಯೂಬ್ ಇದೆ, ಹೋಗ್ಬಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದೀನಿ. ಗಣೇಶ್ ಸ್ಪಾಟ್ಲೈಟ್. ಹಾ, ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಥ್ಯಾಂಕ್ ಯು ಬೈ, ಥ್ಯಾಂಕ್ ಯು ಸೋ ಮಚ್. ಅಣ್ಣ ಎಷ್ಟು ಇದು? ಎಷ್ಟು ಹಣ ಇದಕ್ಕೆ? ₹30. ಅಲ್ಲ ಗುರು, ಒಂದ್ ಕಡೆ ನೇಮ್ ಕೇಳ್ಕೊಬತ್ತೀನಿ, ಒಂದ್ ಕಡೆ ಅರ್ಥ ಆಗುತ್ತೆ ಗುರು ನನ್ಗೆ. ನಾವು ಈ ತರ ಕಲರ್ ನೋಡ್ರಿ ಎಲ್ಲ ನಾವು ಸಾವಂತಿಗೆ ಅನ್ಕೊಬಿಟ್ಟಿದೀವಿ. ಒಂದೊಂದ್ ಹೆಸರಿದೆ ಗೊತ್ತಿಲ್ಲ ಆಕ್ಚುಲಿ. ಇದು ನೋಡು ಎಷ್ಟು ದಪ್ಪ ಇದೆ ನೋಡಿ. ಇದು ನನ್ ಫಸ್ಟ್ ಸಾವಂತಿಗೆ ಅನ್ಕೊಬಿಟ್ಟಿದೀವಿ, ಬಟ್ ಹೆಸರೇನೋ ಗೊತ್ತಿಲ್ಲ. ಕೇಳಲಿಕ್ಕೆ ಯಾರಿಲ್ಲ ಇಲ್ಲಿ. ನೋಡಿಲ್ಲ ಎಷ್ಟು ದಪ್ಪ ಇದೆ ನೋಡಿದ. ಅಣ್ಣನ ಮಾಡ್ಕೊಳ್ಳೋಣ ರೆಡಿ ಇರ್ತಾರೆ. ಅಣ್ಣ ಎಲ್ಲ ನಿಮ್ದೇ ಹೋಯ್ದು. ಏನ್ ರೈಟ್ ಅಣ್ಣ? ನೇಮ್ ಏನಂತ ನೇಮ್ ನನಗೆ ಗೊತ್ತಿಲ್ಲ ಅಣ್ಣ. ಇದಕ್ಕೆ ನೇಮ್ ಏನಂತ ಹೇಳಿ ಅನ್ಸುತ್ತೆ ನಂಗಿದು. ಇದು ಜರ್ಬರ. ಇದು ಬಂದ್ಬಿಟ್ಟು ಇದು ವೈಟ್ ರೆಡ್. ಸೇಮ್ ನೇಮ್, ಕಲರ್ ಚೇಂಜ್ ಅಷ್ಟೇನೆ. ಎಲ್ಲ ಒಂದೇ, ಎಲ್ಲ ನೇಮ್ ಎಲ್ಲ ಒಂದೇನೆ ಇದ್ರದ್ದು. ಅದ್ರ ಎಲ್ಲೋ ರೆಡ್ ವೈಟ್ ಆತರ ಒಳ್ಳೆದಲ್ಲ ವ್ಯಾಪಾರಕ್ಕೆ. ನೋಡಿ ಇಲ್ಲಿ ಒರಿಜಿನಲ್ ಹೂವು, ಅಲ್ಲಿ ಪ್ಲಾಸ್ಟಿಕ್ ಹೂ ಮಾಡ್ತಿದ್ದಾರೆ. ಇವಾಗ ಡೌನ್ ಆಯ್ತು. ಸೂರ್ಯಕಾಂತಿ ತಾನೆ ಇದು? ಕೇಳಿದ್ರೆ ಹೊಡೆಯಕ್ಕೆ ಬಿಡ್ತಾರೆ ಅಂದ್ರು. ಸೂರ್ಯಕಾಂತಿನ ಅಂದ್ರು. ಫುಲ್ ರೋಜ್ ತಾನೆ ಇದು. ಅಪ್ಪ ಇವರೇ ಮಾಡಿರೋದ್ರಿಂದ ಎಷ್ಟು ಚಂದ ಎಣಿದ ನೋಡಿ. ಒಂದೊಂದು ಎಳೆ ತಗೊಂಡಿದ, ಒಂದೊಂದು ಎಳೆನೆ ತಗೊಂಡು ಯಾವ ತರ ಮಾಡಿದ್ದಾರೆ ಅಂತ. ಈ ಗುಲಾಬಿ ಹಾರದ ಜೋಡಿ ಬಂದ್ಬಿಟ್ಟು ₹2,800. ವೈಟ್ ರೋಸ್ ಯೂಸ್ ಮಾಡಿದ್ದಾರೆ ಅನ್ಸುತ್ತೆ. ಪ್ರೈಸ್ ಎಷ್ಟು ಅಂತ ಗೊತ್ತಿಲ್ಲ. ಇನ್ನೊಂದು ತಗೊಂಡಿಲ್ಲ, ರೇಟ್ ಕಡಿಮೆ ಮೇಲೆ ತಗೋತೀನಿ. ಇನ್ನೊಂದು ಅರ್ಧ ಗಂಟೆ ಹೋದ್ರೆ ಡೌನ್ ಆಯ್ತದೆ, ಅವಾಗ ತಗೋತೀನಿ. ಜಾಸ್ತಿ ಆಗಲ್ಲ. ಬೆಳಗಿನ ಜಾವ ಹೋಗ್ಬೇಕಾದ್ರೆ ಎಲ್ಲ ಕೂಡ ಹೇಳ್ತಾರೆ ಹೋಗೋ ಟೈಮಲ್ಲಿ. ಓಕೆ, ಡನ್. ನೀವು ಇಲ್ಲ ಅಂತಂದ್ರೆ ಇಲ್ಲಿಂದ ಅಲ್ಲಿ ಯಾವ್ದು? ಹಾ ಕರೆಕ್ಟ್, ಯಾವ್ದೋ ಸೀನ್ ಇದೆ ತಾನೆ ಇದು. ಓಕೆ. ಮಜಾ ಬೆಳಿಗ್ಗೆ ಬಂದ್ರೆ ಮಾತ್ರ ಅಷ್ಟೇ ಸಿಗೋದಿದ್ದು. ನೀವು ಲೇಟ್ ಆಗ್ತಾ ಅಷ್ಟೇ ಅಷ್ಟೇ ಮಜಾ ಸಿಗಲ್ಲ. ಹಾ ಮಾಡ್ತೀವಣ್ಣ. ಪಾಪ ಅಣ್ಣ ಬೆಳಿಗ್ಗೆನೆ ಬಂದು ವ್ಯಾಪಾರ ಮಾಡ್ತಿದ್ದಾರೆ. ಜಾಸ್ತಿ ಇದೆ ರೇಟು ಜಾಸ್ತಿ ಇದೆ. ಓಕೆ, ತಗೊಂಡಕ್ಕೆ ಕಾಡ್ತಾರೆ ಜನ. ಡೈಲಿ ಇಷ್ಟೇ ಇರುತ್ತಲ್ಲ ರೈಟು? ಎಲ್ಲ ಒಂದೊಂದು ದಿವಸ ಒಂದು ಜಾಸ್ತಿ ಆಗ ಒಂದು ಟೈಮ್ ಕಮ್ಮಿ ಆಗುತ್ತೆ. ಜಾಸ್ತಿ ಇರುವಾಗ ತರ 80 ಅಂತ ಮಾಡ್ತಾರೆ. ಏನೇನು ತಗೊಂಡ್ರು ₹80. 4 ಕಲರ್ ಯಾವ್ಯಾವ ತಗೊಂಡ್ರು ₹20. ಕನಕಾಂಬ್ರ
ದೇವ್ರ ಸಾಮಾನು ಏನೋ ಹೇಳ್ತಾರೆ ದೇವ್ರ ಸಾಮಾನಿಗೆ ಇಲ್ಲಿ ಬಿಂದಿಗೆ ಅಂಗಡಿ ಅಂತ ಹೇಳ್ತಾರೆ. ಒಳ್ಳೇದಲ್ಲೇ ಬ್ಯಾಗು ಸಾವಿರ ಹೂವು ಮಾಡ್ತಿದ್ರು ನಮ್ಮ ಅಣ್ಣ. ಅಲ್ಲ 7 ಗಂಟೆ ಅಲ್ವಾ, ಇಲ್ಲಿ 8 ಗಂಟೆ ಊಟ ಮಾಡೋ ಪ್ಲೇಟು, ಇಲ್ಲಿ ಪೂಜೆ ಐಟಮ್ಗಳು ಸಿಗುತ್ತೆ. ಇಲ್ಲಿ ಬಂದರೆ ನಮ್ಮ ಅಣ್ಣಂಗೆ ವಿಸಿಟಿಂಗ್ ಕೊಡಿ, ತಗೊಳ್ಳಿ, ಏನು ಬೇಕು ಒಳ್ಳೆ ವ್ಯಾಪಾರ ಮಾಡಿಕೊಡಿ ಅವ್ರಿಗೂ. ಏನಿಲ್ಲ ಇವು ಬ್ಲ್ಯಾಕ್ ಮಾಡ್ತೀವಿ. ಹಾಂ, ಅಣ್ಣಂದು ಇದು ಹೂ ಹಾಕ್ತಾರಲ್ಲ ಅಣ್ಣ, ಎಂತ ಹೇಳ್ತಾರೆ ಅದಕ್ಕೆ? ಹೂಗೆ ಹಾಕ್ತಾರೆ ಒಂದು ಮಿಡಲ್ ಅಲ್ಲ. ಓಕೆ, ಹೂ ಕಟ್ಟಬೇಕಾದ್ರೆ ಮಿಡಲ್ ಯೂಸ್ ಮಾಡ್ತಾರೆ. ಪ್ರತಿಯೊಂದು ದಾರನೂ ಇದೆ ನೋಡಿ, ಇವ್ರನ್ನ ಕೇಳಿ, ಅವ್ರನ್ನ ಹೇಳ್ತಾರೆ ತುಂಬಾ ಡೆಕೋರೇಷನ್. ಈ ನೇಮ್ ಎಂತ ಗೊತ್ತಿಲ್ಲ. ಅಂಗಡಿಗೆಲ್ಲ ಫುಲ್ ಡೆಕೋರೇಷನ್ ಐಟಮ್, ಡೆಕೋರೇಷನ್ ಅಲ್ಲ ಬಟ್ ಹೂಗೆ ಮಿಡಲ್ ಹಾಕ್ತಾರೆ. ವ್ಯಾಪಾರ ಮಾಡ್ತಾವ್ರೆ. ಅಕ್ಕ ಏನೇನು ಸಿಗುತ್ತೆ ನಿಮ್ಮ ಅಂಗಡಿಲಿ? ಏನೇನು ಸಿಗುತ್ತೆ ನಿಮ್ಮ ಅಂಗಡಿಲಿ? ಅಲ್ಲಿ ನಮ್ಮ ಪಕ್ಕದ ನಮ್ಮ ಹುಡುಗನ ಹತ್ರ ಕೊಟ್ಟಿದ್ದೀನಿ ನೋಡು, ಡೆಕೋರೇಷನ್ ಐಟಮ್ ಸಿಗುತ್ತೆ, ಪಕ್ಕದಲ್ಲಿ ಕಪ್ಪುಗ ನೋಡು, ಹೂವು ಹಾಕೋದ ಐಟಮ್ ಸಿಗುತ್ತೆ. ಹೂಗೆ ಏನಾದ್ರು ಡೆಕೋರೇಷನ್ ಮಾಡ್ಲಿಕ್ಕೆ ಅದೆಲ್ಲ ಸಿಗುತ್ತೆ. ಒಳ್ಳೇದಲ್ಲ ವ್ಯಾಪಾರಕ್ಕೆ ನಿಮಗೆ. ನಮ್ಮ ಅಣ್ಣ ನಾನು ಏನು ಹುಡುಕ ಬಂದ ಅಂತ, ನೀನು ಟೀ ಕುಡಿಯಕ್ಕೆ ಬಂದವನು ಇಲ್ಲಿ. ಇದೆಲ್ಲ ಫುಲ್ ಸ್ಟೋರ್ ಅದೇನೆ. ಎಲ್ಲ ಮಿಡಲ್ ಅಲ್ಲಿ ಅದು ಹೂವು ಹಾರ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರಲ್ಲ, ಇದು ಮೇಲ್ಗಡೆ ಎಲ್ಲ ಅದೇ ಇರೋದು. ಎಲ್ಲ ಟೀ ಕುಡಿದವ್ರೆ. ಅದ್ರ ಮಧ್ಯದಲ್ಲಿ ಒಂದು ಚಿಕ್ಕ ಟೀ ಶಾಪ್ ಇದೆ. ಅಣ್ಣ ಎಂತ ಹೇಳ್ತಾರೆ ಅಣ್ಣ ಇದಕ್ಕೆ? ಜಡೆ 1100 ರೂಪಾಯಿ ಅಂತೆ. ಇದು ಮದುವೆ ಟೈಮಲ್ಲಿ ಯೂಸ್ ಮಾಡ್ತಾರೆ ಜಾಸ್ತಿ ಅಲ್ಲಣ್ಣ? ಓ ರವಿ, ನಮ್ಮೂರಲ್ಲಿ ಒಂದು ಇದಕ್ಕೇನೆ ಹೇಳೋರು ಗುರು, ಎಂತ ಮಾವಿನಕಾಯಿ ಇದು? ಬೇರೆ ತರಗಡೆ ಆ ಮಾವಿನಕಾಯಿ. ಇದು ಒಂದೇ 1 kg ಬರುತ್ತೆ ಅನ್ಸುತ್ತೆ ಅಂತ. ಇದು ಆನೆ ಮಾವಿನಕಾಯಿ ಅಂತ ಏನೋ ಹೇಳೋರು, ಬಟ್ ಬೇಡ, ಅದು ಬೇರೆ ತರ ಇದೆ. ಇದೊಂಥರ ಮಾವಿನಕಾಯಿ. ಇದನ್ನ ಚಿಕ್ಕ ಮಾವಿನಕಾಯಿ ಇದು. ಇದನ್ನ ಉಪ್ಪಿನಕಾಯಿ ಮಾಡ್ಲಿಕ್ಕೆ ಮತ್ತೆ ಸಾಲ್ಟ್ ವಾಟರ್ ನೆನೆ ಹಾಕಿದ್ರೆ ಒಳ್ಳೆ ಇರ್ತದೆ. ನಾವು ವ್ಯಾಪಾರ ಮಾಡ್ತೀವಿ, ಅಣ್ಣಂಗೆ ಒಳ್ಳೆ ವ್ಯಾಪಾರ ಆಗಲಿ, ಎಲ್ಲ ಸೇಲ್ ಆಗಲಿ ಹಣ್ಣೆಲ್ಲ. ಅಣ್ಣ ಎಂತೇಳಿ ಏನು ಮಾವಿನಕಾಯಿ ಅಂತ ಹೇಳ್ತಾಣ ಅದಕ್ಕೆ? ಆಮ್ಲೆಟ್ ಮಾವಿನಕಾಯಿ. ಒಳ್ಳೇದಾಗ್ಲಿ ವ್ಯಾಪಾರ. ಯಾವುದು? ಹಾಂ, ಇದು ಉಪ್ಪಿನಕಾಯಿ ಯೂಸ್ ಮಾಡ್ತಾರಲ್ವಾ, ಮೀಡಿಯಂ ಮಾವಿನಕಾಯಿ ಇದು. ಹಾಂ, ಓಕೆ. ಮತ್ತೆ ಮುಂದೆ ಹೋಗೋಣ. ಇದೆಲ್ಲ ಹೂ ಮಂಡಿ ಒಳಗಡೆ ಅಂದ್ರೆ ಕಟ್ಬಿಟ್ಟು ಮಾಡ್ತಾರೆ. ಅಣ್ಣ ಒಂದು ಈ ಥರ ಹಾರ ಕಟ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತೀರ ಅಣ್ಣ? ಈ ಥರ ಆಟ ಒಂದು ಹಾರ ಕಟ್ಲಿಕ್ಕೆ ಒಬ್ಬರು ಅರ್ಧ ಗಂಟೆ ತಗೊಳ್ತಾರೆ ಪಾಪ. ಎಷ್ಟು ಮದುವೆ ಟೈಮಲ್ಲಿ ಯೂಸ್ ಮಾಡ್ತಾರೆ ಇದನ್ನ. ಮದುವೆ ಹೆಣ್ಣಿಗೆ ಎಂತ ಹೇಳ್ತಾನೆ ಇಲ್ಲಿಗೆ? ಏನು ಹೆಸರು ಅಂತ ಇದ್ರದ್ದು? ಮಲ್ಲಿಗೆ ಜಡೆ. ಹಾಂ, ಮಲ್ಲಿಗೆ ಜಡೆ ಅಂತ ಹೇಳ್ತಾರಲ್ಲ, ಮಲ್ಲಿಗೆ ಜಡೆ. ನೀವೇ ಮಾಡಿರೋದಣ್ಣ ಇದು? ಅಣ್ಣನೇ ಮಾಡಿರೋದು. ಇದೆಲ್ಲ ಫುಲ್ಲು ಹೂನ ಕಟ್ಟಿ ಮಾರೋದು. ಅಲ್ಲಿ ಹೂನ ಸೇಲ್ ಮಾಡ್ತಾರೆ ಹೋಲ್ಸೇಲಲ್ಲಿ, ಇಲ್ಲಿ ಹಾರ ಮಾಡಿ ಇಲ್ಲೆಲ್ಲ ಸೇಲ್ ಮಾಡ್ತಾರೆ. ಈಗ ಎಲ್ಲರ ಕೆಲಸನೂ ಸ್ಟಾರ್ಟ್ ಆಗಿದೆ. ಯಾವ ಥರ ಹಾರ ಸಿಗುತ್ತೆ? ಎಂತ ಚೆನ್ನಾಗಿ ತಗೋರು ಇದನ್ನ. ಹಾಯ್, ನಿಮ್ದೇನಾ ಅಂಗಡಿ ಇದು? ಶೂಟ್ ಮಾಡ್ಲಾ ವಿಡಿಯೋ ಮಾಡ್ಲಾ? ನಿಮ್ಮ ಹೆಸರಣ್ಣ? ಸಂತೋಷ. ಊರು ಇಲ್ಲೇನಾ? ಅಣ್ಣ ಇದೊಂದು ನೀವೇ ಮಾಡಿರೋದಲ್ಲ ಇದು? ಎಷ್ಟು ಟೈಮ್ ತಗೊಳ್ತೀರಣ್ಣ ಒಂದು ಹಾರ ಮಾಡಲಿಕ್ಕೆ? 200 ರೂಪೀಸ್ ಅಲ್ಲ, ಎಷ್ಟು ಟೈಮ್ ತಗೊಳ್ತಾರೆ? 2 ಅವರ್ ಆಗುತ್ತೆ. ಇದೊಂದು ಮಾಡ್ಲಿಕ್ಕೆ 5 ಅವರ್ ತಗೊಳ್ತಾರೆ ಟೈಮು. ನೋಡಿ ಗುರು, ಇದೊಂದು ಮಾಡ್ಲಿಕ್ಕೆ 5 ಅವರ್ ತಗೊಳ್ತಾರೆ. ಅಣ್ಣ ರೈಟ್ ಇದ್ರದ್ದು ಒಂದು 3,000 ರೂಪಾಯಿ ಜೋಡಿ, ಮದುವೆ ಹೆಣ್ಣು ಗಂಡಿಗೆ. ಅಣ್ಣ ಇದು ಲೋಟಸ್ ಹೂವು ಜೋಡಿ 3,000 ರೂಪಾಯಿ. ಜೋಡಿ 3,000 ರೂಪಾಯಿ. ಅಣ್ಣ ಒಳ್ಳೇದಾಗಲಿ ವ್ಯಾಪಾರಕ್ಕೆ. ನಮ್ಮ ಬ್ರದರ್ ಏನೋ ಹೂನ ಪ್ಯಾಕ್ ಮಾಡ್ತಾರೆ. ಸೇಲ್ ಆಗಿದೆಯಾ? ಆರ್ಡರಾ? ಆರ್ಡರ್ ಆಗಿದೆ ಅಂತೆ. ಎಷ್ಟು ಇದು ಇಷ್ಟಕ್ಕೆ? ಫುಲ್ಲು 3,000 ರೂಪಾಯಿ. ಒಳ್ಳೇದಾಗಿ. ಇದು ಹೆಂಗೆ? ಚೆಂಡು ಅಲ್ವ ಇದು? ಸಾಮಂತಿಗೆ 120. 40 ರೂಪಾಯಿ ಒಂದು ಮಾರ.
ಸಾವಂತಿಗೆ ಎರಡು ಸೇಮ್ ವೈಟ್ ಮತ್ತೆ ಎಲ್ಲೋ ಎಲ್ಲ ಸೇಮ್ ಒಂದೇ ರೈಟ್. ಕನಕಾಂಬರ ನನ್ ಮುಂದೆ ನೆನಪಿರೋದು ಅಲ್ಲಿಂದ ಕೇಳ್ಕೊಂಡಿದ್ದೀನಿ. ಫ್ಲವರ್ ನೇಮ್ ಯಾವ್ದು ನೆನಪಿಲ್ಲ, ಕನಕಾಂಬರ ಮಾತ್ರ ನೆನಪಿದೆ. ಇದೇನ್ ಗುರು ಚೆನ್ನಾಗಿದೆ ಒಂಥರ ಇದು ಸಕ್ಕದಾಗಿದೆ ಗುರು, ಇಷ್ಟ ಆಯ್ತು ನನಗೆ. ಎಷ್ಟು ತಾಳ್ಮೆಯಿಂದ ಕಟ್ಟಿರ್ಬೋದು, ಯೋಚನೆ ಮಾಡಿವ್ರಿ ಇದ. ಅಣ್ಣ ಎಷ್ಟೊಂದಿದು ಜೋಡಿ 50. ಎಷ್ಟು ಇದಾಗ ಕಟ್ಟಿದಾರಲ್ಲ ಅದು, ಜೋಡಿ 50 ಅಂತೆ. ಎಷ್ಟು ಕಟ್ಟಿರೋದು, ಎಷ್ಟು ಮುದ್ದಾಗಿದೆ ನೋಡಿ. ಸೇಮ್ ಮುಟ್ಟಿದ್ರೆ ಮಗು ತರ ಇದೆ. ಕಡೆ ಹಿಂಗ ಬನ್ನಿ, ನಾವು ಫ್ರೂಟ್ಸ್ ಮಾರ್ಕೆಟ್ ಕಡೆಗೆ ಹೋಗೋಣ ಈಗ. ದಾಳಿಂಬೆ ಹಿಂಗೆ ಕೆಜಿ ಕೇಳ ಅಣ್ಣ, ಹೆಂಗೆ ಕೆಜಿ ಅಣ್ಣ? 160 ಇದೆ ದಾಳಿಂಬೆ, ಇದು 180. ಅಲ್ಲಿ ನಮ್ಮೇರಲ್ಲಿ ತಗೊಂಡ್ರೆ 250 ರೂಪಾಯಿ ಕೆಜಿ. ಬನ್ನಿ, 180 160 ಕೆಜಿ. ನಮ್ಮೇರಲ್ಲಿ ಎಷ್ಟು ಗೊತ್ತಾ ಕೆಜಿ? 260 ರೂಪಾಯಿ, 280 ರೂಪಾಯಿ ಕೆಜಿ. ಅವತ್ತು ಸ್ಮಾರ್ಟ್ ಬಜಾರ್ಗೆ ಹೋಗಿದ್ದೀವಿ, ಅಲ್ಲೂ ಅಷ್ಟೇನೆ ಕೆಜಿ. ಬಾಳೆಹಣ್ಣು ಮಾತಾಡೋಣ ಅಣ್ಣ, ಹೆಂಗೆ ಕೆಜಿ ಬಾಳೆಹಣ್ಣು? 80 ರೂಪಾಯಿ ಕೆಜಿ. ಸೀಡ್ ಬರುತ್ತೆ. ಪೊಮೊಗ್ರಾನೇಟ್ 120 ರೂಪಾಯಿ ಕೆಜಿ. ಇಲ್ಲಿ ನೋಡಿದ್ರೆ 140 ರೂಪಾಯಿ ಕೆಜಿ. ಆ ಕಡೆಯಿಂದ ಬಂದು ತಗೋಬೇಕು ಈಗ. ಇದು 160 ರೂಪಾಯಿ. ಇನ್ನೂ ಆಯ್ತಾ? ಓಕೆ. ಆಪಲ್ ಬಂದ್ಬಿಟ್ಟು 200 ರೂಪಾಯಿ ಕೆಜಿ. ಗ್ರೇಪ್ಸ್ 120 ರೂಪಾಯಿ ಕೆಜಿ. ಮೋಸಂಬಿ 60 ರೂಪಾಯಿ ಕೆಜಿ. ಬೆಳ್ಳುಳ್ಳಿ 100 ರೂಪಾಯಿ ಕೆಜಿ. 1220 ರೂಪಾಯಿ. ಇಲ್ಲಿ ಮೋಸಂಬಿ 1 2 3 4 5 ಹಣ್ಣು ರಾಶಿಗಳಿದೆ ಇಲ್ಲಿ. ಎಷ್ಟು ಕಮ್ಮಿ ರೇಟ್ ಇದೆ ಗುರು. ಅಲ್ಲಿ ನೋಡಿದ್ರೆ, ಅಲ್ಲಿ ಮಾರ್ಕೆಟ್ ಅಲ್ಲಿ ನೋಡಿದ್ರೆ, ಅಲ್ಲಿ ತಗೊಂಬಂದು ಸೇಲ್ ಮಾಡೋದಕ್ಕೆ 100 ರೂಪಾಯಿ ಡಿಮ್ಯಾಂಡ್ ಇಟ್ಕೊಂಡು ಮಾಡ್ತಾರೆ. ಗುರು ತೆಂಗಿನಕಾಯಿ ಅಮ್ಮ, ತೆಂಗಿನಕಾಯಿ ಹೆಂಗಮ್ಮ? ಇದಿದು ಅದು ಬುಟ್ಟಿ ಹೆಂಗೆ ಅಂತ 5 ಪೀಸ್ ಇದೆ ಗುರು. ಎಷ್ಟು ಹೇಳಿದ್ದೀವ? 100 ರೂಪಾಯಿ. ಅಲ್ಲಿ ನಮ್ಮ ಏರಿಯಾದಲ್ಲಿ ಒಂದಕ್ಕೆ 70 ರೂಪಾಯಿ ರೈಟು. ಎಲ್ಲಿಂದ ಎಲ್ಲಿಗೆ? ಅಮ್ಮ, ಈಗ ಕಾಫಿ ಕುಡಿತಿದ್ದೀರಾ? ಹೆಂಗೆ ರೈಟು? ಸೌತೆಕಾಯಿ 50 ರೂಪಾಯಿ ಒಂದಿದು. ಒಳ್ಳೇದಾಗಲಿ ವ್ಯಾಪಾರ. 50 ರೂಪಾಯಿ 5 ಪೀಸ್ ಇರುತ್ತಲ್ಲ, 4 ಪೀಸು. ಮಾವಿನಕಾಯಿ ತೋತಾಪುರಿ ನಿಮ್ದಣ್ಣ ಹೆಂಗೆ ಕೆಜಿ? ಕೆಜಿ 40 ರೂಪಾಯಿ ತೋತಾಪುರಿ. ಇದು ನಿಮ್ದೆ. ಇದು ಹೆಂಗೆ ಕೆಜಿ? 30 ರೂಪಾಯಿ ಕೆಜಿ. ದಾಳಿಂಬೆ ಮೋಸಂಬಿ 30 ರೂಪಾಯಿ ಕೆಜಿ. ಅಣ್ಣ ಹೆಂಗೆ ನಿಂಬೆ ಹಣ್ಣು? 20 ರೂಪಾಯಿಗೆ 3. ಎಕ್ಕದು ಮಾಡ್ತಾರೆ. ಅಮ್ಮ ಹೆಂಗಿದೆ ಎಕ್ಕದು? ಅಲ್ಲ ಕೇಳಿದೆ ಅಮ್ಮ. 100 ರೂಪಾಯಿ ಕುಚ್ಚ. ವ್ಯಾಪಾರ ಇಲ್ಲ, ಗೊತ್ತಾಗುತ್ತೆ ನಮ್ಗೆ. ನಿಮ್ಮ ಶ್ರಮದಿಂದ ಆಕ್ಚುಲಿ ಬೇಜಾರಾಗೋಯ್ತಮ್ಮ. ಊರಮ್ಮ ನಿಮ್ದು? ಆಂಧ್ರದಿಂದ ಬಂದು ಇಲ್ಲಿರೋದ? ಇಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತೀರಾ ನೀವು? ನಮ್ದಿತ್ಲ ಕರ್ನಾಟಕನೇ, ತವ್ರ ಮನೆ ಕರ್ನಾಟಕನೇ, ಕೊಟ್ಟಿರೋದು ಆಂಧ್ರಕ್ಕೆ. ಇದೇ ವ್ಯಾಪಾರ ನಿಮ್ದು? ಇಲ್ಲಿ ಕಾಯಿ ಇಟ್ಟಿದ್ದಾರೆ 100 ರೂಪಾಯಿ ಒಂದು ಬುಟ್ಟಿ, 3 ಕಾಯಿ ಇರುತ್ತೆ. ಯಜಮಾನ್ರೆ ಕಾಫಿ ಕುಡಿದ್ರಾ? ಹೆಂಗೆ ಒಂದು ಬೂದ್ಗುಂಬಳಕಾಯಿ? 40 ರೂಪಾಯಿ ಕೆಜಿ. 40 ರೂಪಾಯಿ ಕೆಜಿ ಬೂದ್ಗುಂಬಳಕಾಯಿ. ಅಣ್ಣ ಹೆಂಗೆ ಬುಟ್ಟಿ ಒಂದು? 100 ರೂಪಾಯಿ ಬುಟ್ಟಿ, 100 ರೂಪೀಸ್ ಬುಟ್ಟಿ. ಎಷ್ಟು ಪೀಸ್ ಇರುತ್ತೆ? ಕೌಂಟಿಂಗ್ ಇಲ್ಲ. 18 ಪೀಸ್ ಇರುತ್ತೆ. ಅಣ್ಣ ಜವನ ತಾನೇ ಇದು? ಅಣ್ಣ ಇದೇನು ಇದಣ್ಣ? ಇದು ಬರ್ಗ ಜವನ ಬರ್ಗ ನೋಡಿ. ಅಲ್ಲೊಂದು ಹೂವು ಮಾರ್ಕೆಟ್ ಇದೆ. ಇಲ್ಲಿ ಪೂಜೆ ಗೀಜೆ ಐಟಮ್ ಬೇಕು ಅಂದ್ರೆ ಇಲ್ಲಿ ತಗೋಬಹುದು. ನೋಡಿದೆ ಇಲ್ಲಿ ಬಿಡಿ ಹೂ, ಇಲ್ಲಿ ಬಿಡಿ ಹೂ ತರವೇ ನೋಡಿ. ಬಿಡಿ ಹೂ
ಅಣ್ಣ ಅಣ್ಣ ಹೆಂಗೆ ಕೆಜಿ ಬ್ರದರ್ ಹೆಂಗೆ ಕೆಜಿ ಇದು ಹೆಂಗೆ ನಾಲ್ಕು ಕೆಜಿ ಹಾಕಿ ಅಣ್ಣ ಹಣ್ಣಂಗಡಿಲಿ 160 ರೂಪಾಯಿ ಐತೆ ಪಾಪ ಹಣ್ಣಂಗಡಿಲಿ ನಮ್ಗೆ 10 ರೂಪಾಯಿ ಕಮ್ಮಿ 150 ರೂಪಾಯಿ ಹಾಕಿ ಕೊಡ್ತೀನಿ ಅಂತ ಹೇಳಿದ್ರು. ಎಷ್ಟಣ್ಣ ಒಂದಿದು ಅಣ್ಣ ಎಷ್ಟೊಂದು 60 ರೂಪಾಯಿ ಇದೊಂದು ಫುಲ್ ಬಾಕ್ಸ್ಗೆ 60 ರೂಪಾಯಿ. ಇದು ಅಣ್ಣ ಕಿವಿ ಫ್ರೂಟ್ಸ್ 150.